ಇನ್ನು ಕೊಲೆ ಆರೋಪಿ ದರ್ಶನ್ಗೆ ಜೈಲಿನಲ್ಲಿ ಒಂದೊಂದು ಕ್ಷಣವೂ ನರಕದಲ್ಲಿರುವಂತ ಅನುಭವ ಆಗ್ತಾ ಇದೆಯಂತೆ. ಕೋರ್ಟ್ನಲ್ಲಿ ಕಾಡಿಬೇಡಿ ದಿಂಬು ಬೆಡ್ಶೀಟ್ ಪಡಿತಾ ಇದ್ದಂತಹ ದರ್ಶನ್ ಈಗ ನೆಲದಲ್ಲೇ ಮಲಗ್ತೀನಿ ಅಂತ ಹೊಸ ವರಸೆಯನ್ನ ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ ಈ ವರ್ಷವೂ ಕೂಡ ದರ್ಶನ್ ಪಾಲಿಗೆ ಆಯುಧ ಪೂಜೆ ಇಲ್ಲವಾದರೂ ಕೂಡ ಅಪ್ಪನ ಸ್ಥಾನದಲ್ಲಿ ನಿಂತು ಮಗ ಪೂಜೆಯನ್ನ ನೆರವೇರಿಸಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಐಷಾರಾಮಿ ಜೀವನ, ವೀಕೆಂಡ್ ಬಂದ್ರೆ ಫ್ರೆಂಡ್ಸ್ ಜೊತೆ ಪಾರ್ಟಿ, ಮೋಜು ಮಸ್ತಿ, ಕೈಗೊಬ್ರು ಆಳು ಕಾಲ್ಗೊಬ್ರು ಕಾಳು, ಹೀಗೆ ಬಿಂದಾಸ್ ಜೀವನ ನಡೆಸುತ್ತಿದ್ದ ದರ್ಶನ್ ಈಗ ಕೊಲೆ ಕೇಸ್ನಲ್ಲಿ ಪರಪ್ಪನಾಗ್ರಹಾರ ಜೈಲ್ನಲ್ಲಿ ಲಾಕ್ ಆಗಿದ್ದಾರೆ. ಕಳೆದ ಬಾರಿ ಇದೇ ಜೈಲ್ನಲ್ಲಿ ರೌಡಿ ಶೀಟರ್ಗಳ ಜೊತೆ ಸೆಲ್ನಲ್ಲಿದ್ರು ರಾಜನಂತೆ ಮೆರೆದಿದ್ದ ದಾಸ ಇದೀಗ ಜೈಲಿನ ನರಕ ಸಾಕಪ್ಪ ಸಾಕು ಅಂತ ಬಾಯಿ ಬಡ್ಕೋತಿದ್ದಾರೆ. ಜೈಲ್ನಲ್ಲಿ ಹಾಸಿಗೆ ದಿಂಬು ಕೊಡ್ತಿಲ್ಲ, ಸೂರ್ಯನ ದರ್ಶನ ಮಾಡಿ ತಿಂಗಳಾಯ್ತು, ಸ್ವಲ್ಪ ವಿಷವಾದ್ರೂ ಕೊಡಿ ಅಂತ ಬೊಬ್ಬಿರಿದಿದ್ದ ದರ್ಶನ್ ಈಗ ಕ್ವಾರಂಟೈನ್ ಜೈಲ್ನಲ್ಲಿರೋದಕ್ಕಾಗ್ತಿಲ್ಲ, ಹಾಸಿಗೆ ಬೇಡ ದಿಂಬು ಬೇಡ, ನೆಲದಲ್ಲಾದ್ರೂ ಮಲಗ್ತೀನಿ, ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡಿ ಸಾಕು ಅಂತ ಅಳಲು ತೋಡಿಕೊಳ್ತಿದ್ದಾರೆ. ಕೋರ್ಟ್ನಲ್ಲಿ ಜೈಲಾಧಿಕಾರಿಗಳ ವಿರುದ್ಧ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಕೊಡ್ತಿರುವ ಕಾಟೇರ, ಅಧಿಕಾರಿಗಳು ಪ್ರತಿಯೊಂದಕ್ಕೂ ನಿಯಮ ಅಂತಾರೆ, ಅಮಾನವೀಯವಾಗಿ ನಡೆಸ್ಕೊಳ್ತಿದ್ದಾರೆ. ಅಕ್ಟೋಬರ್ 9ರಂದು ಕೋರ್ಟ್ ಯಾವ ಆದೇಶ ಕೊಡುತ್ತೋ ನೋಡಿಕೊಂಡು ಮಾನವ ಹಕ್ಕುಗಳ ಆಯೋಗ ಹಾಗೂ ಹೈಕೋರ್ಟ್ ಮೊರೆ ಹೋಗಲು ದರ್ಶನ್ ನಿರ್ಧಾರ ಮಾಡಿದ್ದಾರಂತೆ. ಬ್ಯೂರೋ ರಿಪೋರ್ಟ್, TV9.